ಹೆಚ್ಚಿನ ಬರ ಪರಿಹಾರ ಕೇಂದ್ರದಿಂದ ಬಿಡುಗಡೆಯಾಗಿದ್ದು ಬೆಳೆ ನಷ್ಟ ಹೊಂದಿದ ರೈತರ ಖಾತೆಗೆ ಜಮಾವಣೆಯಾಗಬೇಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೂ ಮೊದಲ ಹಂತದ ಬರ ಪರಿಹಾರ ಹಣ ಜಮಾವಣೆಯಾಗಿದ್ದು ರಾಜ್ಯದ ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ 64 ಕೋಟಿ ರೂಪಾಯಿ ಬಿಡುಗಡೆಗೆ ಪ್ರಸ್ತಾವ ನೀಡಲಾಗಿತ್ತು. ಆದರೆ ಕೇಂದ್ರದಿಂದ ಬರ ಪರಿಹಾರ ಹಣ ದೊರೆಯಲಿಲ್ಲ ಎಂಬ ಕಾರಣ ನೀಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊದಲ ಹಂತದ 2,000 ರೂಪಾಯಿನಂತೆ ಒಟ್ಟು 14.31 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿನ ಒಟ್ಟು 75,208.2 ಹೆಕ್ಟೇರ್ ಪ್ರದೇಶದ ಬೆಳೆ ನಷ್ಟವಾಗಿದ್ದು ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ 64 ಕೋಟಿ ಅನುದಾನಕ್ಕೆ ಪ್ರಸ್ತಾವ ನೀಡಲಾಗಿತ್ತು. ಆದರೆ ಕೇಂದ್ರದಿಂದ ಬರ ಪರಿಹಾರ ಹಣ ಬಿಡುಗಡೆಗೊಳ್ಳದ ಕಾರಣ ರಾಜ್ಯ ಸರ್ಕಾರವೇ 14.31 ಕೋಟಿಯಷ್ಟು ಹಣ ಬಿಡುಗಡೆ ಮಾಡಿದೆ. ಈ ಜಿಲ್ಲೆಯ ರೈತರಿಗೆ ಮೊದಲ ಹಂತದಲ್ಲಿ 59,911 ರೈತರಿಗೆ 55.592 ಎಕರೆ ವಿಸ್ತೀರ್ಣದ ಬೆಳೆಹಾನಿಗೆ ಕನಿಷ್ಠ 1,000 ಮತ್ತು ಗರಿಷ್ಠ 2,000 ರೂಪಾಯಿ ಮೀರದಂತೆ ಒಟ್ಟು 10.85 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ನಂತರ ಎರಡನೇ ಹಂತದಲ್ಲಿ 18,993 ರೈತರಿಗೆ 21,094 ಎಕರೆ ವಿಸ್ತೀರ್ಣಕ್ಕೆ ಬೆಳೆ ನಷ್ಟಕ್ಕೆ 3.46 ಕೋಟಿ ಬಿಡುಗಡೆ ಮಾಡಿದ್ದು ಇಲ್ಲಿಯವರೆಗೆ ಒಟ್ಟು 78,104 ರೈತರಿಗೆ 76,686 ಎಕರೆ ವಿಸ್ತೀರ್ಣ ಬೆಳೆಹಾನಿಗೆ ಒಟ್ಟು 14.31 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಮೊದಲ ಹಂತದಲ್ಲಿ ಅರ್ಹ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಈಗ ಎರಡನೇ ಕಂತಿನ ಹಣ ಬಿಡುಗಡೆ ಪ್ರಗತಿಯಲ್ಲಿದೆ. ಈಗಾಗಲೇ ಕೇಂದ್ರದಿಂದ ಹೆಚ್ಚಿನ ಬರ ಪರಿಹಾರ 3,474 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಈ ಹಣವನ್ನು ಎರಡನೇ ಹಂತದ ಬರ ಪರಿಹಾರ ಭಾಗವಾಗಿ ಎಲ್ಲ ಜಿಲ್ಲೆಯ ಬೆಳೆಹಾನಿ ನಷ್ಟ ಹೊಂದಿದ ತಾಲೂಕುಗಳ ರೈತರಿಗೆ ಜಮಾವಣೆಯಾಗಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಹಂತದ ಬರ ಪರಿಹಾರ ಪಡೆದ FID ಸಂಖ್ಯೆ ಹೊಂದಿದ ರೈತರಿಗೆ ಹೆಚ್ಚಿನ ಎರಡನೇ ಹಂತದ ಬರ ಪರಿಹಾರ ಹಣ ಶೀಘ್ರದಲ್ಲೇ ಜಮಾವಣೆಯಾಗಲಿದೆ. ಹೆಚ್ಚಿನ ಬರ ಪರಿಹಾರ ಪಡೆಯುವ ಮುಂದಿನ ಜಿಲ್ಲೆಯ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕೃಷಿಗೆ ಸಂಬಂಧಪಟ್ಟ ಇನ್ನಷ್ಟು ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.